ನಮಸ್ಕಾರ ಬಂಧುಗಳೇ, ನೀವೆಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂದ್ಕೊಳ್ತೀನಿ. ನಿಮಗೆಲ್ಲರಿಗೂ ಸ್ಪಾರ್ಕ್ ನವೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಸ್ಟ್ರೇಲಿಯಾ ವಿರುದ್ಧ ನಡೆಯುತ್ತಿರುವ T20 ಸರಣಿಯಲ್ಲಿ ಭಾರತ ಜಯ ಗಳಿಸಿದೆ. ODI ಸರಣಿ ಸೋಲಿನ ನಂತರ ಭಾರತ 2-1 T20 ಸರಣಿಯಲ್ಲಿ ಮೇಲುಗೈ ಸಾಧಿಸಿದೆ. ಈ ಒಂದು ಪಂದ್ಯದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಹೆರಿಟೇಜ್ ಬ್ಯಾಂಕ್ ಸ್ಟೇಡಿಯಂನಲ್ಲಿ ನಡೆದ ಈ ಪಂದ್ಯದಲ್ಲಿ ಮೊದಲ ಟಾಸ್ ಗೆದ್ದಂತಹ ಆಸ್ಟ್ರೇಲಿಯಾ ತಂಡ ಬೌಲಿಂಗನ್ನು ಆಯ್ಕೆ ಮಾಡಿಕೊಂಡಿತು. ಈ ಒಂದು ಬೌಲಿಂಗ್ ಆಯ್ಕೆ ಅವರ ಸಮರ್ಥನೆಯಾಗಿತ್ತು. ಭಾರತ ತಂಡ ಉತ್ತಮವಾಗಿ ಆರಂಭವನ್ನು ಕಾಣ್ತು. ಆದರೆ ಅಭಿಷೇಕ್ ಶರ್ಮಾ ಅವರು 28 ರನ್ ಗಳಿಸಿದರೆ ಗಿಲ್ ಮಾತ್ರ 46 ರನ್ 39 ಬಾಲ್ 21 ರನ್ ಗಳಿಸಿದ್ದು ನಮ್ಮ ಅಕ್ಷರ್ ಪಟೇಲ್ ನಾಟ್ಔಟ್. ಉಳಿದ ಆಟಗಾರರಿಂದ ಹೇಳಿಕೊಳ್ಳುವಂತಹ ಒಂದು ಪರ್ಫಾರ್ಮೆನ್ಸ್ ಭಾರತದ ಪರವಾಗಿ ಬರಲಿಲ್ಲ. ಆಸ್ಟ್ರೇಲಿಯಾ ಪರವಾಗಿ ಆಥೆನ್ ಎಲಿಸ್ 21ಕ್ಕೆ 3 ವಿಕೆಟ್ ಪಡೆದರೆ ಅಡಮ್ ಜಂಪಾ 45ಕ್ಕೆ 3 ವಿಕೆಟ್ ಪಡೆದರು. ಉಳಿದ ಭಾರತೀಯರ ಪರ್ಫಾರ್ಮೆನ್ಸ್: ದುಬೆ 22, ಹಾಗೆಯೇ ಸೂರ್ಯಕುಮಾರ್ ಯಾದವ್ 20, ತಿಲಕ್ ವರ್ಮಾ 5, ಜಿತೇಶ್ ಶರ್ಮಾ 3, ವಾಷಿಂಗ್ಟನ್ ಸುಂದರ್ 12, ಹರ್ಷಲ್ ಪಟೇಲ್ 21, ಹರ್ಷದೀಪ್ 0, ವರುಣ್ ಚಕ್ರವರ್ತಿ 1. ಇಷ್ಟು ರನ್ಗಳನ್ನು ಭಾರತಕ್ಕೆ ತಲೆನೋವಾಗಿರುವುದು ತಿಲಕ್ ವರ್ಮಾರವರ ಫಾರ್ಮ್ ಮತ್ತು ಸೂರ್ಯಕುಮಾರ್ ಯಾದವ್ ಅವರು ಫಾರ್ಮ್ ಕಳ್ಕೊಂಡಿರುವುದು ಭಾರತಕ್ಕೆ ತಲೆನೋವಾಗಿದೆ. ಭಾರತ ತಂಡ 8 ವಿಕೆಟ್ಗಳನ್ನು ಕಳೆದುಕೊಂಡು 167 ರನ್ಗಳನ್ನು ಗಳಿಸಿತು. ನಂತರ ಬ್ಯಾಟಿಂಗ್ಗೆ ಇಳಿದ ಆಸ್ಟ್ರೇಲಿಯಾ ತಂಡ ಉತ್ತಮ ಆರಂಭ ಕಂಡರು. ನಂತರದಲ್ಲಿ ಬ್ಯಾಟ್ಸ್ಮನ್ಗಳು ತರಗೆಲೆಗಳಂತೆ ಒದರಿ ಹೋಗುತ್ತಿದ್ದರು. ಜೋಶ್ ಆಗಿರ್ಬೋದು, ಬರ್ಟ್ಲೆಟ್ ಆಗಿರ್ಬೋದು, ಹಾಗೆಯೇ ಮಾರ್ಕ್ ಸ್ಟೋಯಿನಿಸ್ ಅವರ ಒಂದಿಷ್ಟು ಆಟ ಇಲ್ಲಿ ಕಣ್ಮನ ಸೆಳೆಯಿತು. ಆದರೆ ಭಾರತೀಯ ಬೌಲಿಂಗ್ ಅದ್ಭುತವಾಗಿತ್ತು. ಅದರಲ್ಲೂ ಕೂಡ ಅಕ್ಷರ್ ಪಟೇಲ್, ಕೊನೆಯಲ್ಲಿ ವಾಷಿಂಗ್ಟನ್ ಸುಂದರ್, ದುಬೆ ಅವರು 2 ವಿಕೆಟ್ಗಳನ್ನು ಪಡೆದರು. ವಾಷಿಂಗ್ಟನ್ ಸುಂದರ್ 3 ಪಡೆದರು. ಈ ಒಂದು ಆಸ್ಟ್ರೇಲಿಯಾ ತಂಡದ ಪರ್ಫಾರ್ಮೆನ್ಸನ್ನು ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ. ನಾಯಕ ಮಾರ್ಷ್ 30, ಶಾರ್ಟ್ 25, ಜೋಶ್ ಇಂಗ್ಲಿಷ್ 12, ಟೀಮ್ ಡೇವಿಡ್ 14, ಫಿಲಿಪ್ಸ್ 10, ಸ್ಟಾಯ್ನಿಸ್ 17, ಮ್ಯಾಕ್ಸ್ವೆಲ್ 2. ಹೀಗೆ ಆಸ್ಟ್ರೇಲಿಯಾ ತಂಡ ತರಗೆಲೆಯಂತೆ ಉದುರಿ 119ಕ್ಕೆ ಆಲ್ಔಟ್ ಆಯಿತು. ಭಾರತ ಈ ಪಂದ್ಯವನ್ನು ಭರ್ಜರಿಯಾಗಿ ಜಯ ಗಳಿಸಿತು. ಬಂಧುಗಳೇ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. ಧನ್ಯವಾದ.